ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಒಂದು ಚಿತ್ರಕಲಾ ಶಿಬಿರವನ್ನು ನಡೀತಾ ಇದೆ ಕಲಬುರಗಿಯ ರಂಗಾಯಣದಲ್ಲಿ. ಇದರಲ್ಲಿ ಸುಮಾರು 20 ಜನ ಕಲಾವಿದರು ಭಾಗವಹಿಸಿದ್ದಾರೆ. ಅವರು ಇಲ್ಲಿ ತಮ್ಮ ಕಲಾಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಪಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಸಹಯೋಗದಲ್ಲಿ ದಿನಾಂಕ 25, 26, 27 ನವೆಂಬರ್ 2022ರಂದು 3 ದಿನಗಳ ಕಾಲ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ರಾಷ್ಟ್ರ ಮಟ್ಟದ ಚಿತ್ರಕಲಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ಆಗಮಿಸಿದ್ದಾರೆ. ಸುಮಾರು 20 ಜನ ಚಿತ್ರಕಲಾವಿದರು 3 ದಿನಗಳಲ್ಲಿ ತಲಾ ಒಂದೊಂದು ಕಲಾಕೃತಿ ರಚನೆ ಮಾಡಲಿದ್ದಾರೆ. ಕಲಾವಿದರ ವಿವರ ಹೀಗಿದೆ: ಶ್ರೀ ಅಂಬಾರಾಯ್ ಚಿನ್ಮಳಿ ಕಲಬುರ್ಗಿ, ಡಾಕ್ಟರ್ ಪ್ರತಾಪ್ ಧಾರವಾಡ, ಬಾಬುರಾವ್ ಎಚ್ ಕಲಬುರ್ಗಿ, ಸವಿತಾ ಕುಂಬಾರ್ ಸೇಡಂ, ಶಿವಾನಂದ್ ಬಸವಂತಪ್ಪ ಬೆಂಗಳೂರು, ಚಿದಾನಂದ್ ಸುತಾರ್ ವರ್ಧಮಾನ್ ಕೇದ್ರಾಪುರ್, ಗಡದೆ ಎಸ್ ಮಾರುತಿ ಪುಣೆ, ಜಗದೀಶ್ ಕಾಂಬ್ಳೆ ಕಲಬುರ್ಗಿ, ಗಾಯತ್ರಿ ಮಂತ್ ಯಾದಗಿರಿ, ಮಧುಸೂದನ್ ಎಸ್ ಚಾಮರಾಜನಗರ, ಯಲ್ಲಪ್ಪ ಕಾಂಬ್ಳೆ ಮುಂಬೈ, ಪವನ್ ಕುಮಾರ್ ಡಿ ಹೈದರಾಬಾದ್, BN ಪಾಟೀಲ್ ಕಲಬುರ್ಗಿ, ಸಂಗಮೇಶ್ ಎಸ್ ಚಿಲ್ಸಟ್ಟಿ ಕಲಬುರ್ಗಿ, ಭೀಮರಾವ್ ಬಿ ರಾಯಚೂರು, ಪ್ರದೀಪ್ ಸಿಂಗ್ ಬೈಸ್. ಹೀಗೆ ಒಟ್ಟು 20 ಕಲಾವಿದರು ಇಲ್ಲಿ ವಿವಿಧ ಮಾಧ್ಯಮದಲ್ಲಿ ಕಲಾಕೃತಿಗಳನ್ನು ರಚಿಸಲಿದ್ದಾರೆ. ಇದು ನಮ್ಮ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ನಿರಂತರವಾಗಿ ಈ 9 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬಂದಿದೆ. ಜೊತೆಗೆ ವಾರ್ಷಿಕ ಕಲಾ ಪ್ರದರ್ಶನವನ್ನು ಕೂಡ 9 ವರ್ಷಗಳಿಂದ ನಿರಂತರವಾಗಿ ಏರ್ಪಡಿಸ್ತಾ ಬಂದಿದೆ. ಈ ವರ್ಷದ 9ನೇ ವಾರ್ಷಿಕ ಕಲಾ ಪ್ರದರ್ಶನದಲ್ಲಿ ಸುಮಾರು 75 ಕಲಾಕೃತಿಗಳನ್ನು ಆಯ್ಕೆ ಮಾಡಿ ರಂಗಾಯಣದ ಕಲಾ ಗ್ಯಾಲರಿಯಲ್ಲಿ ಪ್ರದರ್ಶನಗೊಂಡಿವೆ. ಆ 75 ಕಲಾಕೃತಿಗಳಲ್ಲಿ ಅತ್ಯುತ್ತಮವಾದ 6 ಕಲಾಕೃತಿಗಳಿಗೆ ದೃಶ್ಯ ಬೆಳಕು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ಸಾಲಿನ ದೃಶ್ಯ ಬೆಳಕು ಪ್ರಶಸ್ತಿಗೆ ಮಧುಸೂದನ್ ಎಸ್ ಚಾಮರಾಜನಗರ, ಸೂರ್ಯಕಾಂತ್ ನಂದೂರ್ ಕಲಬುರ್ಗಿ, ಜಾಸ್ಮಿನ್ ಕೌರ್ ನವದೆಹಲಿ, ಗಾಯತ್ರಿ ಮಂತ್ ಯಾದಗಿರಿ, ಅಜಯ್ ಕುಮಾರ್ ಕಲ್ಗುಡಿ ಬಾಗಲಕೋಟೆ, ಹನುಮಂತ್ ಹರ್ಲಾಪುರ್ ಕೊಪ್ಪಳ ಇವರಿಗೆ ಪ್ರಶಸ್ತಿ ದೊರೆತಿದೆ. ಇದರ ಜೊತೆಗೆ ದೃಶ್ಯಕಲಾ ಕ್ಷೇತ್ರದಲ್ಲಿ ಜೀವಮಾನದ ಸಾಧನೆ ಮಾಡಿದಂಥ ಹಿರಿಯ ಕಲಾವಿದರನ್ನು ನಾವು ಪ್ರತಿ ವರ್ಷ ದೃಶ್ಯ ಬೆಳಕು ಗೌರವ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ. ಈ ಬಾರಿ ನಮ್ಮ ಜಿಲ್ಲೆಯವರೇ ಆದಂಥ ಶ್ರೀ ಬಸವರಾಜ್ ಎಲ್ ಜಾನಿ ಅವರನ್ನು ಈ ಸಾರಿ ದೃಶ್ಯ ಬೆಳಕು ಗೌರವ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ದೃಶ್ಯೋಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ದಿನಾಂಕ 27ರಂದು ಬೆಳಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಖ್ಯಾತ ದೃಶ್ಯಕಲಾ ಇತಿಹಾಸಕಾರರಾದಂಥ ಮತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾ ಇತಿಹಾಸದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ RH ಕುಲಕರ್ಣಿ ಅವರು ನಾಳೆ ಕರ್ನಾಟಕದಲ್ಲಿ ದೃಶ್ಯಕಲಾ ಸಂಶೋಧನೆ ಆಯಾಮಗಳು ಮತ್ತು ಸಾಧ್ಯತೆಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ನಂತರ 3 ಗಂಟೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಜೊತೆಗೆ ಈ ಕಲಾ ಪ್ರದರ್ಶನ ಮತ್ತು ಕಲಾ ಶಿಬಿರದ ಸಮಾರೋಪ ಸಂಭ್ರಮವೂ ಕೂಡ ಇದೆ. ದಿನಾಂಕ 27/11/2022ರಂದು ಮಧ್ಯಾಹ್ನ 3 ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ವಾರ್ಷಿಕ ಕಲಾ ಪ್ರದರ್ಶನ ಮತ್ತು ಕಲಾ ಶಿಬಿರದ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾನ್ಯ ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಹಾಗೂ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದೃಶ್ಯಕಲಾ ಇತಿಹಾಸಕಾರರಾದಂಥ ಶ್ರೀ ಡಾಕ್ಟರ್ RH ಕುಲಕರ್ಣಿ ಅವರು ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ರಂಗಾಯಣದ ನಿರ್ದೇಶಕರಂಥ ಶ್ರೀ ಪ್ರಭಾಕರ್ ಜೋಶಿ ಸರ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷನು ಹಿರಿಯ ಕಲಾವಿದರು ನಾಡೋಜ್ ಡಾಕ್ಟರ್ ಜಯೇಶ್ ಖಂಡೇರ್ ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ನಗರದಲ್ಲಿ ಅಲ್ಲದೆ ಕರ್ನಾಟಕದ ಅನೇಕ ಮೂಲೆಗಳಲ್ಲಿ ಕಲಾವಿದರಿಗೆ ಕಲಾಕ್ಷೇತ್ರದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಪ್ರಸ್ತುತ ಇದು ಚಿತ್ರಕಲಾ ಪ್ರದರ್ಶನವು ಈ TV ಮುಖಾಂತರ ನಾವು ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ. ಈ ಚಿತ್ರಕಲಾ ಪ್ರದರ್ಶನವನ್ನು ಹಾಗೂ ಕಲಾ ಶಿಬಿರದಲ್ಲಿ ರಚನೆಯಾದ ಎಲ್ಲ ಕಲಾಕೃತಿಗಳನ್ನು ತಾವು ಈ TV ಮುಖಾಂತರ ನೋಡಬಹುದು. ಧನ್ಯವಾದಗಳು.
Subscribe our TV Karnataka, Karnataka's first art news channel.